ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ನಾನು ಇವತ್ತು ನಿಮಗೆ ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣಿನ ಸ್ಯಾಂಡ್ವಿಚನ್ನು ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು, ಬೆಣ್ಣೆ, ಬ್ರೆಡ್ ಬೇಕು, ಮತ್ತು ಈರುಳ್ಳಿ, ಟೊಮೆಟೊ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಟ್ ಮಸಾಲ. ಬೆಣ್ಣೆಹಣ್ಣು ಅಥವಾ ಅವಕಾಡೋ ಅಂತಲೂ ಕರೀತಾರೆ ಇದನ್ನು ಕನ್ನಡದಲ್ಲಿ. ಅದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ನಂತರ ಇದ್ರ ಒಳಗಡೆ ಪಲ್ಪನ್ನು ಮಾತ್ರ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈ ರೀತಿಯಾಗಿ ಬೆಣ್ಣೆಹಣ್ಣನ್ನು ಬಿಡಿಸ್ಕೊಂಡು ಹಾಕ್ಕೊಳ್ಬೇಕು. ಪೂರ್ತಿ ಹಣ್ಣನ್ನು ಈ ಥರ ಬಿಡಿಸಿ ಹಾಕ್ಕೊಳ್ಬೇಕು ಒಂದು ಬೌಲಿಗೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈ ಥರ ಸ್ಮ್ಯಾಶ್ ಮಾಡಬೇಕು. ಇದಕ್ಕೆ ಹೆಚ್ಚಿರುವ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಟ್ ಮಸಾಲ, ಅರ್ಧ ಹೋಳಿಗೆ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ನೀಟಾಗಿ ಕಲಿಸ್ಕೋಬೇಕು. ನಾನು ಅರ್ಧ ಬಟರ್ ಫ್ರೂಟು, ಒಂದು ಈರುಳ್ಳಿ, ಒಂದು ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ ಸ್ಯಾಂಡ್ವಿಚ್ ಮಾಡೋದಕ್ಕೆ. ತವ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಗ್ಯಾಸ್ ಆನ್ ಮಾಡಿದ್ದೀನಿ. ತವ ಸ್ವಲ್ಪ ಬಿಸಿ ಆಗಲಿ. ತವ ಬಿಸಿ ಆಗ್ತಾಯಿದ್ದೆ. ಬ್ರೆಡ್ಡಿಗೆ ಬೆಣ್ಣೆಯನ್ನು ಹಚ್ತಾ ಇದ್ದೀನಿ. ಬೆಣ್ಣೆಯನ್ನು ಹಚ್ಚಿಬಿಟ್ಟು ಒಂದು ಕಡೆ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ರೋಸ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಬ್ರೆಡ್ಡು ತೊಗೊಂಡು ಅದಕ್ಕೂ ಬೆಣ್ಣೆನ ಹಚ್ತಾ ಇದ್ದೀನಿ. ಆ ಬ್ರೆಡ್ಡನ್ನು ರೋಸ್ಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ರೋಸ್ಟ್ ಆಗಬೇಕು. 2 ನಿಮಿಷ ಸಣ್ಣ ಊರಿನಲ್ಲಿ ರೋಸ್ಟ್ ಮಾಡಿ. ಬ್ರೆಡ್ ಈ ಥರ ಫ್ರೈ ಆಗಿದೆ. ಅದನ್ನು ತೆಗೆದುಬಿಟ್ಟು ಹಾಕ್ಕೊಳ್ಬೇಕು ಈ ಥರ. ನಂತರ ಇದಕ್ಕೆ ಮಾಡಿಟ್ಕೊಂಡಿರೋಂಥ ಪೇಸ್ಟನ್ನು ಸ್ಪ್ರೆಡ್ ಮಾಡಬೇಕು ಬ್ರೆಡ್ ಮೇಲೆ. ಈ ಬ್ರೆಡ್ಡನ್ನು ತೆಗೆದುಬಿಟ್ಟು ಇದ್ರ ಮೇಲೆ ಹಾಕಬೇಕು. ಸ್ವಲ್ಪ ಹೀಗೆ ಪ್ರೆಸ್ ಮಾಡಬೇಕು. ನಂತರ ಬೆಣ್ಣೆನ ಸವರಬೇಕು ಈ ಬ್ರೆಡ್ಡಿಗೆ, ಮೇಲ್ಗಡೆ ಬ್ರೆಡ್ಡಿಗೆ, ಮೇಲ್ಗಡೆ ಲೇಯರಿಗೆ ಬೆಣ್ಣೆಯನ್ನು ಸವರಿ ಅದನ್ನು ಫ್ರೈಯಿಂಗ್ ಪ್ಯಾನ್ ಮೇಲೆ ಹಾಕಬೇಕು. ಮತ್ತು ಈ ಕಡೆಯೂ ಬೆಣ್ಣೆಯನ್ನು ಸ್ಪ್ರೆಡ್ ಮಾಡಬೇಕು. ಸಣ್ಣ ಉರಿನಲ್ಲಿ ಒಂದು 5 ನಿಮಿಷ ಫ್ರೈ ಮಾಡೋಣ ಬ್ರೆಡ್ಡನ್ನು. ಸಣ್ಣ ಉರಿನಲ್ಲಿ
4ರಿಂದ 5 ನಿಮಿಷ ಫ್ರೈ ಆದಮೇಲೆ ಮುಚ್ಚಳವನ್ನು ತೆಗೆದು ತಿರುಗಿಸಿ ಹಾಕೋಣ. ಇನ್ನೊಂದು ಸೈಡು ಫ್ರೈ ಆಗಲಿ. 3ರಿಂದ 4 ನಿಮಿಷ ಆದಮೇಲೆ ಓಪನ್ ಮಾಡಿದರೆ ಅವಕಾಡೋ ಸ್ಯಾಂಡ್ವಿಚ್ ರೆಡಿ ಟು ಈಟ್. ಚಾಕುನಲ್ಲಿ ಈ ರೀತಿ ಕಟ್ ಮಾಡಿ ತಿನ್ನೋದಕ್ಕೆ ರೆಡಿಯಾಗಿದೆ. ಅವಕಾಡೋ ಅಥವಾ ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣಿನ ಸ್ಯಾಂಡ್ವಿಚನ್ನು ಮಾಡಿದ್ದೀನಿ. ವೀಕ್ಷಕರೇ, ಇಷ್ಟ ಆದರೆ ಮಾಡಿ, ಟೇಸ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.